ಗುಡ್ ಮಾರ್ನಿಂಗ್. ಇದು ನಮ್ಮ ಡೇ 2 ಇನ್ ಗೋವಾ. ಸೊ ಇವತ್ತು ಫುಲ್ ವಾಟರ್ ಆಕ್ಟಿವಿಟೀಸು. ಟೈಮ್ ಆಗೋಗಿದೆ ಗೈಸ್, ಬನ್ನಿ ಹೋಗುವ. ಅದಕ್ಕೆ ನಾವು ಈ ಥರ ರೆಡಿ ಆಗಿದ್ದೀವಿ ಆ್ಯಂಡ್ ಇವಾಗ ಹೋಗ್ಬೇಕು. ಸೊ ಬನ್ನಿ ಯಾವ ಥರ ಇರುತ್ತೆ ಅಂತ ತೋರಿಸ್ತೀವಿ. ನಾವು ಇವಾಗ ಹೋಗ್ತಾ ಇದ್ದೀವಿ. ಇಲ್ಲಿಂದ ಒಂದು ಬಸ್ ಬರುತ್ತಂತೆ, ಆ ಬಸ್ ಹತ್ಕೊಂಡು ಹೋಗಬೇಕು. ಸೊ ಇವಾಗ ನೋಡೋಣ ಹೆಂಗೆ ಹೋಗೋದು ಅಂತ. ಬನ್ನಿ ಹೋಗುವ. ಎಲ್ಲರೂ ಲೇಟಾಗಿ ರೆಡಿ ಆಗಿದ್ದೀವಿ ಇವತ್ತು. ನಾವೆಲ್ಲ ಇವಾಗ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಬಸ್ ಬರೋಕ್ಕೆ ವೆಯ್ಟ್ ಮಾಡಬೇಕಂತೆ. ಸೊ ಇಲ್ಲಿ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಹಾಯ್ ಸರ್, ಗುಡ್ ಮಾರ್ನಿಂಗ್. ಈ ಕಡೆ ಬಾ. ಕೋಳಿ ಕಾಲ್. ಇವಾಗ ಬಂದಿದ್ದೀವಿ. ಈ ಸ್ಪೀಡ್ ಬೋಟಲ್ಲಿ ನಮ್ಮನ್ನ ಈಗ ಕರ್ಕೊಂಡು ಹೋಗ್ತಾರೆ. ಇವ್ನಿಗೆ ಅಂದ್ರೆ ಆಗಲ್ಲ, ಸ್ಪೀಡ್ ಬೋಟ್ ಅಂದ್ರೇನೆ ಆಗಲ್ಲ. ಬನ್ನಿ ಹೋಗೋಣ. ಓ ಫಿಶು. ಫಿಶ್ ನೋಡ್ರಿ ಗೈಸ್ ಹೆಂಗಾಯ್ತು. ಬೇಗ ಹೋರಿ, ಒಂದು ಜಾಗ ಸಿಗುತ್ತೆ. ಬೇಗ ನಡೀರಿ, ಇಲ್ಲಾಂದ್ರೆ ಆಮೇಲೆ ಲಾಸ್ಟ್ ಅಲ್ಲಿ ಬಿಸಿಲಿಗೆ ಆಗಲ್ಲ. ಫಿಶ್, ಸಿಲ್ವರ್ ಫಿಶ್, ಕ್ರಾಬು ಎಲ್ಲ ತಂದವ್ರು. ಬನ್ನಿ ಹೋಗೋಣ. ಯಾವ ಊರು ನಿಮ್ದು? ಬಿಜಾಪುರ. ನೋಡಿ ಗೈಸ್, ನಮ್ ಬಿಜಾಪುರ. ನಮ್ ವಿಡಿಯೋ ನೋಡ್ತಾರೆ, ಎಲ್ಲ ನೋಡ್ತಾರೆ. ದಿನ ನೋಡ್ತೀನಕ್ಕ ನಿಮ್. ಮಾಡ್ತೀರಾ? If you are facing any problem underwater, no one is going to try up on the surface. Instead of swimming, show this side. This side is for problem. This side is for problem. ನಾವು ಇವಾಗ ಲೈಫ್ ಜಾಕೆಟ್ ಹಾಕೊಂಡು ಹೋಗ್ತಾ ಇದೀವಿ. ಫಸ್ಟ್ ಹೋಗ್ತಾ ಇರೋದು ಸ್ಕೂಬಾ ಡ್ರೈವಿಂಗ್. ಸೊ ನಾವೆಲ್ಲ ಈ ತರ ಹಾಕೊಂಡಿದೀವಿ, ಬಟ್ಟೆ ಅವರೇ ಕೊಡ್ತಾರೆ. ಅಂಡ್ ಫಸ್ಟ್ ಗೈಸ್ ಹೋಗ್ತಾ ಇರೋದು ಎಕ್ಸೈಟ್ಮೆಂಟ್. ಏನು ಮಾತಾಡ್ಬೇಕಂತಾನೆ ಗೊತ್ತಿಲ್ಲ. ಅದು ವಾಮಿಟ್ ಬೇರೆ ಆಗಿ ತಲೆ ಬೇರೆ ನೋವು. ಬಟ್ ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡೋಣ. ಅಲ್ಲೇ ಆದಿ ಜೀವಜಾಲ, ಅಲ್ಲೇ ನಮ್ಮ ನಿಮ್ಮ ಮೂಲ. ಬಿಡೈತೆ, ಚೆನ್ನಾಯ್ತು. ರಿಲ್ಯಾಕ್ಸ್ ಆಗೋ ಕೈ ಸೀನ್ ಗೈಸ್. ಫುಲ್ ಹೆಂಗೋಳ್ ನೋಡಿ. ಇಲ್ಲೂ ವಾಮಿಟ್ ಆಗ್ತಾ ಇತ್ತು ಗೈಸ್. ನಂಗೆ ಆಗ್ತಾಯಿಲ್ಲ. ಥೈಲ್ಯಾಂಡ್ ಬೋಟ್ ಅಷ್ಟೇ ಪರವಾಗಿಲ್ಲ ಅನ್ಸ್ಬಿಟ್ಟೈತೆ. ನನಗೆ ಇದು ಪರವಾಗಿಲ್ಲ. ಥೈಲ್ಯಾಂಡ್ ಇವ್ನ್ಗೆ, ಇಲ್ಲಿ ನನ್ಗೆ ಯಪ್ಪ ಇಲ್ಲಿವರ್ಗ 4 ಸಲ ಕಪ್ಪಿದ್ದೀನಿ. ನೋಡಿ ಗೈಸ್, ಹಣ್ಣಿಗೆ ಲೇಟ್ ಆಗಿದೆ. ಬರ್ತಾರೆ, ಇನ್ನೊಂದ್ ಬಟ್ಟಕ್ಕೆ ಕಳಿಸ್ತಾರೆ, ಪ್ಯಾರಾಚೂಟ್ ಆಡಿಸ್ತಾರೆ. ಬೋಟಲ್ಲಿ ಯೂಟ್ಯೂಬ್ ಕ್ರಿಯೇಟ್ ಮಾಡ್ತಾನೆ. ಹಂಗೆ ಹಂಗೆ ಇದ್ರೇನೆ ಓಡೋದು. ನಾವ್ ಸುಮ್ನೆ ಮಾಡ್ತೀವಿ ಅಂದ್ರೆ ಓಡಲ್ಲ, ಹಿಂಗ್ ಮಾಡಿದ್ರೆ ಓಡೋದು. ನೋಡಿ ಅಣ್ಣ, ಇವ್ರು ನಮ್ ಚಂದು ಅಣ್ಣ ಅವರು ಇವತ್ತು ಫಸ್ಟ್ ಟೈಮ್ ಸ್ಕೂಬಾ ಡೈವಿಂಗ್ ಬಂದಿದ್ದಾರೆ. ಮತ್ತೆ ನೋಡಿ ನಮ್ ಬಾತ್ರೂಮ್ ಹೋಗ್ತಾರೆ, ನೀರಿಲ್ಲ ಅಂತ ಸಮುದ್ರದಲ್ಲಿ ನೀರ್ ತೋತಾ ಇದ್ದಾರೆ. ನೋಡಿ ನೋಡಿ ನೋಡಿ, ನೀರ್ ಇರ್ಬೇಕಾದ್ರೆ ಬಾತ್ರೂಮ್ ಶಿಪ್ ಅಲ್ಲಿ ನೀರಿಲ್ಲ ಗೈಸ್. ಇಲ್ಲಿ ನಾವು ಬಂದಿರೋ ಇದ್ರಲ್ಲಿ ಶಿಪ್ ಅಲ್ಲಿ ನೀರಿಲ್ಲ, ಆದ್ರೆ ಹೊರಗಡೆ ತುಂಬಾ ನೀರಿಲ್ಲ. ಅದಕ್ಕೆ ಅವ್ರು ನೀರು ತೋತಾ ಇರೋದು. ನೋಡಿ ಮಾಮೂಲಿ ನಮ್ ಕೆರೆ ಕಡೆ ಹೆಂಗೋಯ್ತೀವ. ನಾಳೆಯಿಂದ ನಮ್ ಬೋಟಲ್ಲಿ ಚಂದಣ್ಣವ್ರು ಕೆಲಸ ಮಾಡಕ್ ಬರ್ತಾರೆ. ತಿಂಗಳಿಗೆ 15,000 ಪೇಮೆಂಟ್ ಕೊಡ್ತೇವೆ ನಾವು. ಸಾಕು. ನನಗೆ 15,000 ಅವ್ರಿಗೆ ಬೇಡ, ನಮ್ ಚಂದಣ್ಣ ಅಷ್ಟು ಸಾಕು. ಬ್ಲಾಕ್ ಹಾಕ್ತೇವೆ ಬೋಟಲ್ಲಿ. ಏನಾಗುತ್ತೆ, ಮ್ಯೂಸಿಕ್ ಹಾಕಿ ನಾಳೆಯಿಂದ ಸ್ಪೀಕರ್ ತಗೊಂಡ್ಬರ್ತೇವೆ, ಎಲ್ಲ ಮ್ಯೂಸಿಕ್ ಹಾಕಿ ಬ್ಲಾಕ್ ಹಾಕ್ತೇವೆ. ಬರೀ ಕುಬಡಿ ಹೆಂಗ್ ವಿಡಿಯೋ ಹೆಂಗಾಯ್ತು, ಎಲ್ಲಿ ಕರ್ಕೊಂಡು ಹೋಗ್ತೇವೆ ಎಲ್ಲ ಹೇಳ್ತೇವೆ. ಚಂದಣ್ಣ ನಮ್ ಜೊತೆ ಇರ್ತಾರೆ ನಾಳೆಯಿಂದ. ಬಾತ್ರೂಮ್ ಸಮುದ್ರ ನೀರೇ ಖಾಲಿ ಮಾಡ್ಬಿಡ್ದೆ ಕಣ. ಬಾತ್ರೂಮ್ ತೊಳೆಗೆ ಹೋಗಿ ಇಲ್ಲಿ ಸ್ಕೂಬಾ ಆಡೋ ಟೈಮಲ್ಲಿ ನಮ್ಮ ಫ್ರೆಂಡ್ ಡೈಮಂಡ್ ರಿಂಗ್ ಕಲ್ದು ಇಲ್ಲಿ ನಮ್ಗೆ ಇವಾಗ ಫುಡ್ ಅರೇಂಜ್ ಮಾಡಿದ್ದಾರೆ. ಹೋಗಿ ಊಟ ಮಾಡುವ. ಚಿಕನ್ ಮಟನ್ ಏನೈತೆ, ಏನಿದೆ ಅದೊಂದು ಮಜ್ಜಿಗೆ ಸಾಕು ಅಂತ ನೋಡೋಣ ಟೇಸ್ಟ್ ಹೆಂಗಿದೆ. ಯಾರು ಚಿಕನ್ ಮಟನ್ ತಿನ್ ಬೇಜಾರು ನೀರ್ಗೆ ಇಳಿಯಲ್ಲ ಗೈಸ್. ಇವನಿಗೆ ಇವಾಗ ಹೆಂಗ್ ಆಡ್ಸ್ತೀವಿ ಅಂದ್ರೆ ಗೇಮ್ಸ್, ನೆಕ್ಸ್ಟ್ ಗೇಮ್ಸ್ ಎಲ್ಲ ಆಡ್ಸೋದೇ ಇವನಿಗೆ. ಗೈಸ್ ನಾವೀಗ ಆ ಬೋಟಿಂದ ಈ ಬೋಟಿಗೆ ಶಿಫ್ಟ್ ಆಗಿದೀವಿ. ಇಲ್ಲಿ ನಾವು ಪ್ಯಾರಾಚೂಟ್ ಆಡ್ತೀವಿ. ಪ್ಯಾರಾಚೂಟ್ ಹೆಂಗ್ ಮಾಡ್ಬಿಟ್ರು ಗೊತ್ತಾ, ಅಲ್ಲಿ ಫುಲ್ ನೀರೊಳಗೆ
ಕಣ್ಣೆಲ್ಲ ಉರಿತೈತೆ. ಬಾ ಸೈಡಿಗೆ ಬಾ, ಆ ಕಡೆ ಬಾ. ಲಿಫ್ಟಿಂಗ್ ಮತ್ತೆ ಎಲ್ಲ ಗೇಮ್ ಇವಾಗ ನಾವು ಬಂದಿದ್ವಿ ಬೈಕ್ ರೈಡ್ಸ್ ಬೀಚ್ ಬಂದಿದ್ವಿ. ಅಣ್ಣನ್ ಕೇಳೋ, ಅಣ್ಣ ಕರೆಕ್ಟ್ ಆಗಿ ಹೇಳ್ತಿದ್ದೆ. ಅಣ್ಣ ಎಲ್ಲಿ ಬಂದಿದೀವಿ ಹೇಳಿ. ಬೈನಾ ಬೀಚ್. ಹಾ ಹಾಕೋತೀರಿ ಮೇಡಮ್? ಹಾಕೊಳ್ಳಿ. ಈ ಬೀಚ್ ಹೆಸರು ಹೇಳ್ರಿ. ಈ ಬೀಚ್ ಹೆಸರು ಬೈನಾ ಬೀಚ್ ಅಂತ, ವಾಸ್ಕೋಡಿಗಾಮ. ಓಕೆ, ಇವ್ರಿಗೂ ಕನ್ನಡ ಬರುತ್ತೆ ಗೈಸ್. ಎಲ್ಲ ಬಿಜಾಪುರ, ಇವ್ರಿಗೂ ಕನ್ನಡ ಬರುತ್ತೆ. ಆಲ್ಮೋಸ್ಟ್ ಎಲ್ಲ ನಮ್ಗೆ ಕನ್ನಡಿಗರು ಸಿಕ್ಕಿದ್ದಾರೆ. ಇವಾಗ ಬೀಚ್ ಅಲ್ಲಿ ಇದ್ದೀವಿ. ಅಪ್ಪ ಫುಲ್ ಕೈ ಕಾಲೆಲ್ಲ ಮಣ್ಣು, ನನ್ನ ಡ್ರೆಸ್ ಅವಸ್ಥೆ ನೋಡಿ. ಇವಾಗ ಅದೇನೇನೋ ಆಟ ಆಡ್ಬೇಕು, ಆಟ ಆಡುವ. ಎಲ್ಲ ಮುಗಿತು ಇವಾಗ. ಚಾರ್ಜ್ ಇಲ್ಲ, ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ಆಮೇಲೆ ಯಾವ್ದು ಟೆಂಪೋರಿ ಲೈಫ್ ಜಾಕೆಟ್ ಸಿಕ್ತು ಗೈಸ್, ಅದನ್ನ ಇಟ್ಕೊಂಡು ಎದ್ದೆ. ನಾನು ಇವತ್ತು ಮುಗಿತು ನನ್ ಕಟ್ಟೆ ಅನ್ಕೊಂಡಿದ್ದೆ. ಇವ್ರು ಆಡ ಅವತಾರಕ್ಕೆ ಬಿಡಿಸ್ತಾರ ಹಂಗೆ ಅಣ್ಣ ನೋಡಿ, ಅಣ್ಣ ಗೈಸ್ ವಿಡಿಯೋ ಕ್ಲಾರಿಟಿ ಇಲ್ಲ, ವಾಟರ್ ಎಲ್ಲ ನೀರಾಗ್ಬೋದು. ಅಡ್ಜಸ್ಟ್ ಮಾಡ್ಕೊಂಡು ಸೊ ಅಲ್ಲಿ ಹೋದ್ಮೇಲೆ ಸಿಕ್ತು ಗೈಸ್. ಫೋನ್ ಡೆಡ್ ಆಗಿ ಹೋಗಿದೆ ಅದಕ್ಕೆ. ಜಾಕೆಟ್ ಎತ್ಕೊಂಡೆ ಹೋಗ್ತಾ ಇನ್ ಯಾರು ಏನು ಕೇಳಲೇ ಇಲ್ಲ. ಇಲ್ಲೆಲ್ಲ ಮಣ್ಣ. ಇವರು ನಮ್ಮ ತಮಿಳ್ನಾಡು ಚೆನ್ನೈ ಅವರು. ಸಬ್ಸ್ಕ್ರೈಬರ್ಸ್ ಬ್ರೋ, ಬಾಯ್, ಥ್ಯಾಂಕ್ ಯು. ಎಲ್ಲಿ ಬರ್ತೀನಿ ಅಂದ್ರೆ ಬಂದೇ ಇಲ್ಲ. ಬಾಯ್ ಬಾಯ್, ಥ್ಯಾಂಕ್ ಯು, ಸಿಗುವ ಮತ್ತೆ. ಹ್ಯಾಟ್ ಬಿಟ್ಬಿಡಿದೀವಿ. ನಮ್ಮ ಅಣ್ಣ ಮಲೆ ಕರೀತಾ ಇದಾರೆ, ಹ್ಯಾಟ್ ಬಿಟ್ಟು ಹೋಗಿದ್ದೀರಾ ಅಂತ. ಹುಷಾರಾಗೋಬೇಕಿಲ್ಲೆಲ್ಲ. ಇವರು ನಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಗಾಯ್ಸ್. ಯಾಕೆ ಸ್ಪೆಕ್ಸ್ ಹಾಕೋದು? ಚೆನ್ನಾಗ್ ಕಾಣ್ಲಿ ಅಂತನಾ? ನಮ್ ಬಸ್ ವೆಯ್ಟ್ ಮಾಡ್ತಾ ಇದೆ ಗೈಸ್ ನಮ್ಗೆ. ಏನ್ ಅಷ್ಟೊಂದು ದೂರ ಏನಿಲ್ಲ, ಇಲ್ಲಿಂದ ಒಂದ್ 3 ಕಿಲೋಮೀಟರ್ ಇದೆ ಅಷ್ಟೇ ನಾವು ಸ್ಟೇ ಆಗಿರೋ ಜಾಗ. ಬಟ್ ಹೋಗಿ ರೆಸ್ಟ್ ಮಾಡಿದ್ರೆ ನೆಮ್ಮದಿ. ಯಾರೇ ಮತ್ತೆ ಇವಾಗ ಡಿನ್ನರ್ ಕ್ರೂಸ್ ಬೇರೆ ಹೋಗ್ಬೇಕು. ಟಿಕೆಟ್ ಟಿಕೆಟ್ ಟಿಕೆಟ್. ಏಯ್ ಅತ್ತಪ್ಪ, ಹತ್ತೊಳಗೆ ಓಯ್. ಹಾ ರೈಟ್ ರೈಟ್. ಟಿಕೆಟ್ ಇಲ್ಲ ಮನಿಂದು? ಆಧಾರ್ ಕಾರ್ಡ್. ಗೋವಾಲೆಲ್ಲ ಆಧಾರ್ ಕಾರ್ಡ್ ಇಲ್ಲ, ಪ್ಯಾನ್ ಕಾರ್ಡ್ ಇಲ್ಲ. ಓನ್ಲಿ ಪೈಸಾ. ಓನ್ಲಿ ಪೈಸಾ ಇಲ್ಲ ಅಂದ್ರೆ ಬಸ್ಸಿಂದ ಇಳ್ದೋಗು. ಓಕೆ ಗೈಸ್, ಮತ್ತೆ ರೂಮ್ ಹೋಗಿ ಸಿಗುವ. ಥ್ಯಾಂಕ್ ಯು. ಮನೆ ಎಲ್ಲ ಬನ್ನಿ ಮಕ್ಳೇ. ನಮ್ ಸ್ಟಾಪ್ ಬಂತ, ಹೇಳಿ. ನಮ್ ಸ್ಟಾಪ್ ಬಂತು ಗೈಸ್, ಲೆಟ್ಸ್ ಗೋ. ಬಾಯ್. ಚೆನ್ನೈ ಫಾಲೋವರ್. ಓಕೆ, ನಾವು ರೂಮ್ ಕಡೆ ಹೋಗುವ ಬನ್ನಿ. ನಮ್ ಭಯ ಇವರು ನನ್ ಕಡೆ ಹೋದಂಗ್ ಹೋಯ್ತವನೆ. ಇವನ್ ನೋಡಿ, ಬೀಚ್ ಹೋಗ್ಬಿಟ್ಟು ಒಂದ್ ಮಣ್ಣೆತ್ಕೊ ಬಂದವನೆ. ಏನ ಮನೆ ಕಟ್ಟಕ್ಕೇನಾ? ಅಲ್ಲ, ಮನೆ ಕಟ್ಟ ಮಳ್ಳಿ ಇಲ್ಲಿಂದಾನೆ ಎತ್ಕೊಂಡು ಹೋಯ್ತವನೆ. ಒಂದ್ 10 ಸಲ ಗೋವಾ ಬಂದಿದ್ದು ಮಳ್ಳಾಕೊಂಡೆ ಹೋಗ್ಬಿಡ. ಏನ್ ಗೊತ್ತಾ, ಗೋವಾ ಇಸ್ ದ ಬಿಗ್ ಸ್ಕ್ಯಾಮ್. ಇದೆ ಬರೀ ಪ್ಯಾಕೇಜ್ ಅಲ್ಲಿ ದುಡ್ಡು ಹಾಕ್ಸ್ಕೊಂತಾರೆ. ಅಲ್ಲಿಗೆ ಹೋದ್ಮೇಲೆ ಲಾಂಗ್ ರೈಡ್ ಕರ್ಕೊಂಡ್ ಹೋಗ್ತೀನಿ ಅಂತ ಅನ್ಬಿಟ್ಟು 200 ರೂಪಾಯಿ 600 ರೂಪಾಯಿ ಹಾಕ್ಸ್ಕೊತಾರೆ. ಅಲ್ಲಿ ಮಾತಾಡೋದು ಬರೀ ಶಾರ್ಟ್ ರೈಡ್ ಅಂದ್ರೆ ಸುಮ್ನೆ ಹೋಗಿ ಹಿಂಗ್ ಬಂದ್ಬಿಡೋದು. ಗೇಮ್ಸ್ ಇದ್ ಮಾಡ್ತಾರೆ, ಅದೇ ಬೇಜಾರಾಗಿದ್ ಗೈಸ್. ಏನಂದ್ರೆ ಅಲ್ಲಿ ಕರ್ಕೊಂಡ್ ಹೋಗ್ತಾರೆ, ಎಲ್ಲ ಗೇಮ್ಸ್ ಆಡ್ತೀನಿ ಅಂತಾನೆ ಕರ್ಕೊಂಡ್ ಹೋಗೋದು. ತುಂಬಾ ನಾನೊಂದ್ 10 ಆಡ್ತಾರೆ ಅಂದ್ರೆ 2 ನಿಮಿಷ ಗೈಸ್. ಅದು ಏನು ಅವಯ್ಯೋ ಮೇಲ್ ನಿಂತ್ಕೊಳ್ಳೋದು, ನಮ್ನ ಮಾತ್ರ ಹಿಂಗ್ ಒಂದ್ಸಲ ನಮ್ ಮುಡೇಶ್ವರ ಚೆಕ್ ಮಾಡ್ಬೇಕು. ನನ್ ಕಂಡಂಗೆ ಮುಡೇಶ್ವರದಲ್ಲಿ ಚೆನ್ನಾಗ್ ಮಾಡ್ತಾರೆ ಅಂತ ಕೇಳ್ಕೊತೀನಿ. ನಾನು ಅಷ್ಟೇ, ಬಟ್ ಗೋವಾ ಇಸ್ ಸ್ಕ್ಯಾಮ್. ಆಸೆ ಇತ್ತು ಗೈಸ್, ಇನ್ನ ಕೆಳಗ್ ಕರ್ಕೊಂಡೋಗಿ ಫಿಕ್ಸ್ ಜೊತೆ ಎಲ್ಲ ವಿಡಿಯೋ ಮಾಡೋ ತರ. ಅಲ್ಲೂ ಬೇರೆ ಅದು ಪ್ಯಾರಾಶೂಟ್ ಮಾಡಿದ್ವಲ್ಲ, ಅಲ್ಲಿ ನಾವು ಪೇ ಮಾಡ್ಬಿಟ್ಟೆ ಮಾಡಿದ್ದು. ಇನ್ ಬೇರೆ ಕಡೆ ಎಲ್ಲ. ಅಂಡ್ ಇಲ್ಲಿ ತುಂಬಾ ಜನ ನಮ್ನ ಮಾತಾಡ್ಸಿದ್ರು ಆಯ್ತಾ, ಯೂಟ್ಯೂಬ್ ಮಾಡ್ತೀರಾ, ಇನ್ಸ್ಟಾಗ್ರಾಮ್.
ಥ್ಯಾಂಕ್ ಯು ಸೋ ಮಚ್. ಅಂಡ್ ಅವರೇ ಗೈಸ್ ನಮ್ಗೆ ಗೇಮ್ಸ್ ಎಲ್ಲ ಬಿಟ್ಟಿದ್ದು ಫ್ರೀ ಆಫ್ ಲಾಂಗ್ ರೈಡ್ ನೆಲ್ಲ ಪೇ ಮಾಡದೆ ಕರ್ಕೊಂಡು ಆಡ್ಸೋದು ನಮ್ಗೆ. ಹೌದು, ಒಂದ್ ಎರಡಕ್ಕೆ ನಾವು ಪೇ ಮಾಡಿದ್ವಿ ಅಷ್ಟೇ, ಮಿಕ್ಕಿದಕ್ಕೆಲ್ಲ ಪಾಪ ಅವರೇ. ಇಷ್ಟು ಪ್ರೀತಿ ವಿಶ್ವಾಸ ಇದೆಯಲ್ಲ ನಮ್ಮ ಮೇಲೆ, ಅಷ್ಟೇ ಸಾಕು ಗೈಸ್. ನಾವೆಲ್ಲ ಹೋಗ್ಬಿಡಿದೀವಿ ಆಲ್ರೆಡಿ. ಓಕೆ ಗೈಸ್, ಇವಾಗ ರೂಮ್ಗೆ ಹೋಗಿ ರೆಡಿ ಆಗಿ ಮತ್ತೆ ಡಿನ್ನರ್ ಏನೋ ಅಂತ ಇದಾರೆ, ನೋಡುವ ಬನ್ನಿ. ಮ್ಯಾಗಿ ನೋಡೋ 70 ರೂಪಾಯಿನಾ? ಅಮ್ಮಿದ್ರಲ್ಲೇ ಮ್ಯಾಗಿ ಐತೆ, ಮಸಾಲಾ ತಂದು ನಾನೇ ಮಾಡ್ಕೋತೀನಿ. ಕಾಫಿ ಸ್ಟ್ರಾಂಗ್ ಇತ್ತು ಎಲ್ಲಾದ್ರೂ ಕೊಡ್ಸು ಅಂತಾನೆ, ಎಲ್ಗೋಗ್ಲಿ ನಾನು. ಅಲ್ಲ, ಇವಾಗ ನಾವು ಹೋಗಿ ಸ್ನಾನ ಮಾಡೋ ಎಷ್ಟು ಮಣ್ಣು ಬರ್ತದ ಗೊತ್ತಾ? ನಿನ್ ಮಕ್ಕ ಫುಲ್ಲು, ಬಟ್ಟೆ ಫುಲ್ಲು, ಬಾಡಿ ಫುಲ್ಲು. ಚಂದನ್ ಚಂದನ್ ತಿಗ್ದೊಳಗಡೆ ಎಷ್ಟು ಮಳ್ಳೈತೋ. ಹಾಕ್ಬಿಡಿ ಇವನ್ಗೆ. ನಂದಿರಲ್ಲ ಎಷ್ಟೆಷ್ಟು ಮಣ್ಣು ಹೋಗೈತೋ ಗೊತ್ತಿಲ್ಲ, ಅದೆಲ್ಲ ತರ್ಸಕ್ಕಾಗಲ್ಲ ಗೈಡ್. ಬಂದ ಅಪ್ಪ ಇದ್ದಂಗೆ ಐತೆ. ಹ್ಯಾಟ್ ಮೊಬೈಲ್ ಇಲ್ಲೇ ಬಿಟ್ಬಿಟ್ಟಿದ್ದೀನಿ ಯಪ್ಪ, ಬಾಯಿಗೆ ಬಂದ್ಬಿಟ್ಟಿತ್ತು ಗೈಸ್. ಮೊದಲೇ ಸ್ಕ್ಯಾಮ್ ಏರಿಯಾ, ಹಂಗೆ ಅಲ್ಲೇ ಅಂಗಡಿ ಹತ್ರನೇ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಎಷ್ಟು ದೂರ ನಡ್ಕೊಂಡು ಹೋಗ್ಬಿಟ್ಟಿದ್ದೀವಿ ಗೊತ್ತಾ ಗೈಸ್. ಹ್ಯಾಟ್ ಸಿಕ್ತು, ಮೊಬೈಲ್ ಸಿಕ್ಕಿಲ್ಲ ಅಂತ ಆಮೇಲೆ ಪ್ರ್ಯಾಂಕ್ ಮಾಡ್ತೀನಿ ನೋಡಿ. ಇವಾಗ ನಾನು ನಿಮಿಷ ಹೋಯ್ತು ಅನ್ಕೊಂಡು ಈಗ ಹಂಗೆ ಇತ್ತು ಅಲ್ಲ, ಒಂದು 5 ನಿಮಿಷ ಹ್ಯಾಟ್ ಮರ್ತೋಗಿ ಹಂಗೆ ಹೊಲ್ಟೋಗ್ಬಿಟ್ಟಿದೆ. ಹೆಂಗೆ ಕತೆ ಹ್ಯಾಟ್ ಅಂದಿದ್ದು ಮೊಬೈಲ್ ನೆನಪಾಯ್ತು. ನಾನು ಎತ್ಕೊಂಡ್ರೆ ಯಾರಿಗೋ ಅಂತ ಹೇಳ್ದೆ. ಅಲ್ಲ, ನನ್ ನೆನ್ಸಿದಕ್ಕೆ ಸರಿ ಹೋಯ್ತು. ಏನ್ ತಲೆನೋ ಎಲ್ಲೆಲ್ಲಿ ಏನೇ ನಿಕ್ತೀನಿ ಅಂತಾನೋ ಗೊತ್ತಾಗಲ್ಲ. ಇವಾಗ ಬಂದ್ವಿ ರೂಮ್ಗೆ. ಫೋನ್ ಪ್ರಾಬ್ಲಮ್ ಆಗಿತ್ತು ಅಂತ ರೆಡಿ ಮಾಡ್ತಾ ಇದ್ವಿ. ಚಂದದು ಜೋಬ್ ತೋರಿಸ್ತೀವಿ. ನಿಂಗೆ ಆಮೇಲೆ ಒಂದು ಸರ್ಪ್ರೈಸ್ ಕೊಡ್ತೀನಿ ಆಯ್ತಾ? ಸ್ನಾನ ಮಾಡ್ಕೊ ಹೋದ್ಮೇಲೆ ನೀನು ರೆಡಿ ಆಗಿರೋ, ಅವಾಗ ಒಂದು ಸರ್ಪ್ರೈಸ್ ಇದೆ. ಆಮೇಲೆ ಈಗ ತೋರ್ಸೋ ನಿಮಿಷ ಒಳ್ಳ ನೋಡಿ. ಯಾಕೋ ಮನೆ ಕಟ್ಟಕ್ ತಗೊಂಡೋಯ್ತೆ? ಅಯ್ಯೋ, ಮನೆ ಕಟ್ಟಕ್ ತಗೊಂಡೋಯ್ತಾ ಇದೀಯ ಅಷ್ಟೊಂದು ಮಣ್ಣ? ಹಿಂಗಾಗೋ ನೋಡ್ರಿ ಗೈಸ್, ಇಲ್ಲೆಲ್ಲ ಮಣ್ಣು 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 ಮಣ್ಣು. ಎಲ್ಲ ಮಣ್ಣೆಲ್ಲ ಒಂದು ಇದಕ್ಕೆ ಹೋಗ್ಬಿಟ್ಟೈತೆ. ಸೊ ಗೈಸ್, ಇವಾಗ ಬಂದಿದೀವಿ ನಾವು ರೂಮ್ಗೆ. ಅಂಡ್ ನನ್ನ ಫೋನ್ ಸ್ವಲ್ಪ ಪ್ರಾಬ್ಲಮ್ ಆಗೋಗೈತಾಯ್ತಾ. ಅದು ಬೀಚಲ್ಲಿ ನೀರೆಲ್ಲ ಆಡಿ ಹಿಂಗೋ 20 ನಿಮಿಷ 20 ನಿಮಿಷ ತಗೊಂಡಿದೀವಿ. ಮಿನಿ ಬ್ಲಾಗ್ ಎಡಿಟ್ ಮಾಡ್ಬೇಕು, ಮಿನಿ ಬ್ಲಾಗ್ ಎಡಿಟ್ ಮಾಡ್ಬೇಕು. ನನ್ನ ಫೋನೇ ಆನ್ ಆಗ್ತಾ ಇಲ್ಲ, ವಾಟರ್ ಇದಾಗಿ ಫೋನ್ ಆನ್ ಆಗ್ತಾ ಇಲ್ಲ. ಎಡಿಟ್ ಮಾಡಲಿ ಮತ್ತೆ ವಿಡಿಯೋಸು ಅದೇ ಕೆಟ್ಟಿದೆ ಗೈಸ್. ಇವತ್ತು ಕ್ರೂಸ್ಗೆ ಹೋಗಲ್ಲ, ಇವತ್ತು ರೆಸ್ಟ್. ಫುಲ್ ಟೈರ್ಡ್, ಮೈ ಕೈ ನೋವು. ನಾಳೆ ಕ್ರೂಸು. ಗೈಸ್ ಇವಾಗ ಫ್ರೆಶ್ ಅಪ್ ಆಗಿ ಸಿಗ್ತೀವಿ. ಇವಾಗ ರೆಡಿಯಾಗಿ ಬಂದ್ವಿ, ಎಲ್ಲ ರೆಡಿ ಆಗಿದ್ದೀವಿ. ಎಷ್ಟು ಮಣ್ಣಂದ್ರೆ ಎಷ್ಟು ಮಣ್ಣಿತ್ತು ಗೈಸ್. ಅವಾಗ ಹೇಳಿದ್ನಲ್ಲ ಸರ್ಪ್ರೈಸ್ ಕೊಡ್ತೀನಿ ಇವ್ರಿಗೆ ಅಂತ. ಏನದು? ಅದೇನಿಲ್ಲ, ಅಂತ ದೊಡ್ಡ ಸರ್ಪ್ರೈಸ್ ಏನಿಲ್ಲ. ವಾಹ್, ಇಷ್ಟೊಂದು ಎತ್ಕೊಂಡ್ ಬಂದಿದ್ದೇನೋ ಅಲ್ಲಿಂದ. ಆಯ್ಕೊಂಡು ಬಂದ. ಚೆನ್ನಾಗಿದೆ. ಇದನ್ನೆಲ್ಲ ಪಿಂಟ್ರೆಸ್ಟ್ ತರ ಮಾಡ್ಬೇಕು ಗೈಸ್, ಚೆನ್ನಾಗಿ ಬರುತ್ತೆ ಅವಾಗ. ನೋಡಿ ಎಷ್ಟು ಚೆನ್ನಾಗಿದೆ. ಫಿಶ್ ತಿಂದಿದ್ರೆ ಅದಕ್ಕೆ ಥ್ಯಾಂಕ್ ಯು ರೀ, ಥ್ಯಾಂಕ್ ಯು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಸೊ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸೊ ಈ ವ್ಲಾಗ್ ನೋಡಿ ನೀವು ಎಂಜಾಯ್ ಮಾಡಿರ್ತೀರಾ. ಫುಲ್ ಟಯರ್ಡ್ ಆಗೈತೆ. ಎಸ್ ಗೈಸ್, ಕಣ್ಣಿಗೆಲ್ಲ ನೀರು ಹೋಗಿತ್ತು. ಹೌದು ಗೈಸ್. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಅಂತ ಹೇಳ್ತಾ, ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿಸಿ, ಅವ್ರ ಕೈಲೂ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತಾ ಸಿಗುವ ಮತ್ತೆ. ಬಾಯ್ ಬಾಯ್.